ಎಸ್ ವೀಕ್ಷಕರೇ ನಮಸ್ಕಾರಗಳು. ಇನ್ನೇನು ಶಾಲೆ ಆರಂಭವಾಗಂತ ದಿವಸಗಳು ಹತ್ರ ಬರ್ತಾ ಇದೆ. ಸ್ವಲ್ಪ ದಿವಸ ಆಗುವಾಗಲೇ ಎಲ್ಲರೂ ಹೊರಗಡೆ ಹೋಗುವಂಥದ್ದು. ಇವತ್ತು ನಾವು ಬಂದಿದ್ದೇವೆ ನಮ್ಮ ಊರೇ ಉಡುಪಿಯೇ ಆದಂತಹ ಸಾಲಿಗ್ರಾಮದ ಕಾಯಾಕಿಂಗಿಗೆ. ಇವತ್ತು ಅದು ಕೂಡ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ನಮ್ಮದು ಪ್ಲ್ಯಾನ್ ಯಾವಾಗಲೂ ಸಕ್ಸಸ್ ಆಗೋದಿಲ್ಲ. ಇವತ್ತು ಸಂಡೇ ಆಗಿರುವ ಕಾರಣ ಸಡನ್ಲಿ ಪ್ಲ್ಯಾನ್ ಮಾಡಿ ಇವತ್ತು ನಾವು ಹೊರಟಿರುವಂಥದ್ದು ಸಾಲಿಗ್ರಾಮದ ಕಾಯಾಕಿಂಗಿಗೆ. ಅದು ಕೂಡ ಇವತ್ತು ಫುಲ್ ನಮ್ಮ ಫ್ಯಾಮಿಲಿ ಜೊತೆ. ಅಲ್ಲಿ ಇರುವವರು ನನ್ನ ಚಿಕ್ಕ ಅಣ್ಣ ಪ್ರಶಾಂತ್ ಶೆಟ್ಟಿ, ಅವರ ಹೆಂಡತಿ ನಮ್ಮ ಅತ್ತಿಗೆ ಭವ್ಯ ಶೆಟ್ಟಿ, ಅವರ ಪುಟಾಣಿ ಕಿಣ್ಣಿ ಇದು ನಮ್ಮದು ಶಾನ್ಯ ಶೆಟ್ಟಿ, ಇದು ನನ್ನ ಅಕ್ಕ ನೀವು ನೋಡಿರ್ಬೋದು. ಇದು ನಮ್ಮ ದಿವ್ಯ ನಮ್ಮ ಅತ್ತಿಗೆಯ ಅಕ್ಕ. ಇದು ಅವರ ಹಸ್ಬೆಂಡ್ ಶಿವಪ್ರಸಾದ್. ಇದು ಅವರ ಪುಟಾಣಿ ಕಿಣ್ಣಿ ಬಾಬು ತೂಲೆ ಅವರು ಅದ್ವೈ ಅದ್ದು ಅಂತ ಹೇಳ್ತೇವೆ ನಾವು. ಇದು ನನ್ನ ಅಣ್ಣನ ಮಗಳು ಶ್ರೀಯಾ. ಅಲ್ಲಿ ಪಕ್ಕದಲ್ಲಿ ಇರುವ ಮಗ ಸುಜಲ್. ಈ ಬೋಟ್ ಅಲ್ಲಿ ನೋಡಿ ಅವ್ರ ಮುಖ ತೋರಿಸ್ತಾ ಇಲ್ಲ, ಸುಂದರಾಂಗ ನೋಡಪ್ಪ ಚೂರು ತೋರಿಸೋದೆಲ್ಲ ನಾಚಿಗೆ ಆಗ್ತಾ ಉಂಟು. ಸೊ ವಿಡಿಯೋ ಮಾಡ್ತಾ ಇರೋದು ಸ್ನೇಹಲ್. ಇದು ನಮ್ಮ ಪಯಣ ತುಂಬ ಸುಂದರವಾದಂತಹ ಜಾಗ. ಮೊದಲು ಬರುವಾಗ ಸ್ವಲ್ಪ ನಾವು ವೆಯ್ಟ್ ಎಲ್ಲ ಜಾಸ್ತಿ ಆಯಿತು, ಹಾಗೆ ಹೋಗಲಿಲ್ಲ. ಬಟ್ ಈಗಂತೂ ನಿರಾಳವಾಗಿ ನಾವು ಹೋಗ್ತಾ ಇದ್ದೇವೆ. ಒಂದ್ಸಲ ಕೂಲ್ ಆಗಬೇಕಾದ್ರೆ ನೀವೆಲ್ಲರೂ ಒಂದ್ಸಲ ಫ್ಯಾಮಿಲಿ ಸಮೇತ ಖಂಡಿತ ಬನ್ನಿ. ಚಂದದ ಒಂದು ಪ್ಲೇಸ್, ಏನು ಖುಷಿಯಾಗಿ ಒಂದು ಪೀಸ್ ಆಫ್ ಮೈಂಡ್ ಸಿಗುವಂತಹ ಒಂದು ಜಾಗ. ಸುತ್ತಲೂ ಅದು ಕೂಡ ಸಂಜೆ ಹೊತ್ತು ನಾವು ಬಂದಿದ್ದೇವೆ. ತುಂಬ ಸುಂದರವಾಗಿದೆ. ಇನ್ನೇನಾದರೂ ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೀವು ಖಂಡಿತ ಅಲ್ಲಿ ಸಾಲಿಗ್ರಾಮ ಕಾಯಾಕಿಂಗ್ ಅಂತ ಹಾಕ್ಬೋದು. ಬೇರೆಯವರು ಬಂದು ಅವರವ್ರದ್ದೇ ಒಂದು ಇದರಲ್ಲಿ ನಿಮ್ಮನ್ನು ಕರ್ಕೊಂಡು ಬರ್ತಾರೆ. ಇದು ಇಲ್ಲಿಯ ಜಾಗ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುವಾಗ ಯಾವ ಥರ ಇರುತ್ತೆ ಗೊತ್ತಿಲ್ಲ, ಅದನ್ನು ನಿಮಗೆ ತೋರಿಸ್ತೇನೆ ಬನ್ನಿ. ಎಷ್ಟು ಹೋದಷ್ಟು ಜಾಗ ಕಾಣಿಸ್ತಾ ಉಂಟು ನಮಗೆ. ನೋಡಿ ತುಂಬ ಸುಂದರವಾದಂತಹ ಜಾಗ. 1 ಅವರ್ ನಮಗೆ ಇವರು ಕರ್ಕೊಂಡು ಹೋಗ್ತಾರೆ. ಇದು ಪರ್ ಹೆಡ್ 400 ಸಮಥಿಂಗ್ ಒಬ್ಬೊಬ್ಬರಿಗೆ ತಗೊಳ್ತಾರೆ ಚಾರ್ಜ್. ಅದು ಕೂಡ ಕಾಯಾಕಿಂಗ್ ಕೂಡ ಮಾಡಲಿಕ್ಕೆ ಇರ್ತದೆ. ಈ ಥರ ಬೋಟಲ್ಲಿ ಕೂಡ ಬರ್ಬೋದು. ನಾವು ಫ್ಯಾಮಿಲಿ ಆಗಿರುವ ಕಾರಣ ಒಂದೇ ಸಲ ಒಟ್ಟಿಗೆ ಹೋಗುವ ಅನ್ನೋ ಕಾರಣದಿಂದ ನಾವು ಬೋಟಲ್ಲಿ ಬರ್ತಾ ಇದ್ದೇವೆ. ಖಂಡಿತವಾಗಿಯೂ ಮಕ್ಕಳಿಗೆಲ್ಲ ಖುಷಿ ಆಗ್ತದೆ. ಒಂದು ಸಲ ಕರ್ಕೊಂಡು ಬನ್ನಿ. ಅದು ಕೂಡ ದೂರ ಹೋಗಬೇಕು ಅಂತಿಲ್ಲ. ಎಲ್ಲೆಲ್ಲೋ ಏನದು ಕೇರಳ, ಮತ್ತೊಂದೇನು ನಾವು ಹೊಸ ದಾಂಡೇಲಿ, ಸೊ ಆ ಟೈಪ್ ಎಲ್ಲ ಹೋಗೋ ಥರ ಇಲ್ಲ. ಇಲ್ಲಿ ಕೂಡ ಚಂದದ ನಮ್ಮ ಉಡುಪಿಯಲ್ಲೇ ಚಂದದ ಜಾಗ ಇದೆ. ಖಂಡಿತವಾಗಿಯೂ ನೀವು ಒಂದು ಸಲ ವಿಸಿಟ್ ಮಾಡುವಂತಲೇ ಜಾಗ. ಕರ್ಕೊಂಡು ಬನ್ನಿ ಒಂದು ಸಲ ಫ್ಯಾಮಿಲಿ. ಇನ್ನೂ ಮುಂದಕ್ಕೆ ಯಾವ ಥರ ಇದೆ ಅಂತ ಒಂದು ಸಲ ಕೇರಳ ನೋಡಿದಾಗ ಆಗ್ತಾ ಉಂಟು ನೋಡಿ. ಇದು ಈ ಪ್ಲೇಸ್ ಎಲ್ಲ ಆ ಕಡೆ ಈ ಕಡೆ ಸುತ್ತ ಹಚ್ಚ ಹಸಿರು, ಮಧ್ಯದಲ್ಲಿ ನೀರು, ಅದರ ಮಧ್ಯದಲ್ಲಿ ನಾವು ಬೋಟಿಂಗಲ್ಲಿ ಹೋಗ್ತಾ ಇದ್ದೇವೆ. ಎಂತ ಹೇಳಿ ಬುಟ್ಟಿ ಕೊಡ್ತಾರೆ, ನರ್ತೆ ಹೆಕ್ಲಿಕ್ಕೆ ಚಾನ್ಸ್ ಉಂಟು. ಬುಟ್ಟಿ ಕೂಡ ಕೊಡ್ತಾರೆ, ನರ್ತೆ ಕೂಡ ಹೆಕ್ಲಿಕ್ಕೆ ಚಾನ್ಸ್ ಉಂಟು. ಮತ್ತೆ ನಮಗೆ ಏಡಿಗಳೆಲ್ಲ ಸಿಗ್ತವೆ. ಅಲ್ಲ, ಸುಳ್ಳು ಹೇಳಲಿಕ್ಕಿಲ್ಲ. ಅವ್ನು ಸುಳ್ಳು ಹೇಳಿದಾನೆ ಯಾಕಂದ್ರೆ ಮತ್ತೆ ಟೀಚರ್ ನೀವು ಹೇಳಿದ್ರಿ ಅಂತ ನಾವು ಬುಟ್ಟಿ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಡಿ. ನನ್ನ ಸುಳ್ಳು ಹೇಳಿದ್ದಾನೆ ನಿಜ. ಅದು ಕೂಡ ನಾವು ಕಡಿಮೆ ಜನ ಇದ್ದಾಗ ಬೋಟ್ ನಿಮಗೆ ಮೇಲಕ್ಕೆ ಕಾಣಿಸುತ್ತೆ. ಸ್ವಲ್ಪ ಜನ ಜಾಸ್ತಿ ಇದ್ದಾಗ ಬೋಟ್ ಸ್ವಲ್ಪ ಡಲ್ ಕೆಳಗಡೆ ಹೋಗುತ್ತೆ, ಎಳ್ಕೊಳ್ಳೋದಿಲ್ಲ. ಇದು ನೇರಳೆ ಟೈಪ್ ಇದೆ, ಬಟ್ ನೇರಳೆದು ಮರ ಅಲ್ಲ, ನೇರಳೆ ಮರ ಥರವೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸುಂದರ. ಈ ಸುಂದರ ಬೆಳದಿಂಗಳ ಹೇಳ್ತಾರೆ, ಹಚ್ಚ ಹಸಿರು. ಈ ಟ್ರೀಗೆ ಬಂದ್ಕೊಂಡು ಮ್ಯಾಂಗ್ರೋ ಟ್ರೀ. ಎಸ್, ಬೇರುಗಳನ್ನ ನೋಡ್ಬೋದು. ನೋಡಿ ಯಾವ ತರ ಬೇರುಗಳಿದೆ. ಈಗ ನಾವು ಒಳಗಡೆ ಹೋಗ್ತೇವೆ ನೋಡಿ, ಸ್ವಲ್ಪ ಬಾಗ್ಬೇಕು. ಎಸ್, ತಲೆ ನೋಡಿ. ಈ ತರ ಮಧ್ಯದಲ್ಲಿ ನಾವು ಹೋಗ್ತೇವೆ. ಒಂದು ಸೈಡ್ ಫುಲ್ ವಾಲಿದಾಗ ಹೆದರಿಕೆ ಖಂಡಿತ ಆಗ್ತದೆ. ಹಾಗಾಗಿ ಕರೆಕ್ಟಾಗಿ ವಜನ್ ನಮ್ಮದು ಸರಿಯಾಗಿದ್ದರೆ ಮಾತ್ರ ಬೋಟ್ ಕೂಡ ಸರಿಯಾದ ರೀತಿಯಲ್ಲಿ ಹೋಗ್ತದೆ. ಸೊ ಒಳಗಡೆ ಹೋಗಬೇಕಾದ್ರೆ ನೀರು ಕೂಡ ಹಾಗೇ ಉಂಟು, ನೀವು ನೋಡ್ತಾ ಇರ್ಬೋದು. ಝೂಮ್ ಮಾಡಿ ಬೇಕಾದರೆ ನೋಡಿ. ಬೇರುಗಳು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಉಂಟು. ಅಂಚಿಜ್ಜಿ ಮಧ್ಯದಲ್ಲಿ ಖಂಡಿತ ನಿಜವಾಗ್ಲೂ ಸಂಜೆ ಹೊತ್ತು ನಾವು ಬಂದಿರುವಂಥದ್ದು. ತುಂಬ ಚೆನ್ನಾಗಿದೆ. ಅದು ಕೂಡ ಇವತ್ತು ಮಳೆ ಇಲ್ಲ. ನಾಚಬೇಡ ತರುಣ ನಿನ್ನ ನಾದಿನಿ ಬಂದಾಳ, ಓಡಿ ಹೋಗಿ ನೋಡು ಬಾರ ಏನನ್ನು ತಂದಾಳ. ಕೈಯ ಕೊಟ್ಟಾನ ಶಿವ ಕೈಯ ಕೊಟ್ಟಾನ, ಆ ಕೈಯೇ ಇಲ್ದೆ ಹೋದ್ರು ಆ ವಾಚ್ ಬೇಡ್ತದೆ ಜೀವ, ಆ ವಾಚ್ ಅಂತಂದಿದ್ದಾಳೆ ಬಾರೋ ನಿನ್ನರು ಕೂಡ. ಈ ಮನುಷ್ಯ ಟೊಪ್ಪಿಯನ್ನ ಮಾತ್ರ ತೆಗಿತಾ ಇಲ್ಲ. ಹೋಗೋಕ್ ಮುಂಚೆ ವೀಕ್ಷಕರು ನಾನು ಖಂಡಿತ ನನ್ನ ಸಾಧ್ಯ ಆದಷ್ಟು ಈ ಮನುಷ್ಯನನ್ನು ನೋಡ್ಲಿಕ್ಕೆ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಲ್ ದ
ದ ಬೆಸ್ಟ್ ಎಸ್ ಥ್ಯಾಂಕ್ ಯು. ಸಾಕು ಸಾಕು ಇನ್ನು ನೋಡಿ. ನೀರ ಬಿಟ್ಟು ನೆಲದ ಮೇಲೆ ನೋಡಿ, ನನ್ನ ಅತ್ತಿಗೆ ಅಷ್ಟು ಒಳ್ಳೆ ಸಿಂಗರ್, ಅವ್ರು ಪದ್ಯವೇ ಹಾಡ್ತಾ ಇಲ್ಲ ನೋಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು, ಜೀವನ ಸಾಗದು. ಎಸ್ ಓಕೆ, ಇಲ್ಲಿದ್ದಾರೆ ನಮ್ಮ ಜೊತೆ ಮಣಿಪಾಲದವರು. ಮೇಡಮ್ ನಮಸ್ಕಾರಗಳು. ಹೇಳಿ ಮೇಡಮ್, ಎಲ್ಲಿಂದ ನೀವು? ಮಣಿಪಾಲ್ ಫ್ಯಾಮಿಲಿ. ಸ್ವಲ್ಪ ರಿಲ್ಯಾಕ್ಸಿಗೋಸ್ಕರ ಬಂದಿದ್ದೀರಿ. ಸರಿ, ಥ್ಯಾಂಕ್ ಯು. ಎಸ್, ಫಾಲೋ ಮಾಡ್ತೇನೆ ಹೇಳಿದರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಾಮಕ್ಕ ಸೋಮಕ್ಕ ಮಂಜಕ ಮಾಯಿರಕ್ಕ ಅವಲೆರು ಉಲ್ಲೆರೆಯ ಪಾರು ಬಲೆಯ ಓಡಲ ಕರೆಟಾಂಡು ಪುಡಯಿಲ ತರೆಟಾಂಡು, ಓಡಲ ಕರೆಟಾಂಡು ಪುಡಯಿಲ ತರೆಟಾಂಡು, ನಡಪುಲೆ ಕಡಲ್ಗು ದಿನೋ ದಿನೋಲ, ನಡಪುಲೆ ಕಡಲ್ಗು ದಿನೋ ದಿನೋಲ, ಅರೆ ಸರಿ ಸಮ ಎಂಕ್ಲ ಲೆಕ್ಕ ಏರುಲೆರಿತ್ತೆ, ಸರಿ ಸಮ ಎಂಕ್ಲ ಲೆಕ್ಕ ಏರುಲೆರಿತ್ತೆ, ಅಂಚಿಂಚಿ పొన్నులు ఎంకులత్తు ఎంకలంచ పొన్నులు మాతెర్లత్తు, ఎంకల కడలప్పేగు మోకే దక్కులు, ఎంకల కడలప్పేగు మోకే దక్కులు, ತಕ ತಕ ತೈಪನ್ ಪೀನಲ್ಪಿನ ತೂಲೆ. ಎಸ್, ಇಲ್ಲಿ ಒಂದು ನೋಡಿ ಸಾಲಿಗ್ರಾಮ ಕಾಂಡ್ಲ ನಡಿಗೆಯಲ್ಲಿ ನಾವು ಅದ್ರ ಒಳಗಡೆ ಹೋಗ್ಬೋದು. ಎಸ್ ನೋಡಿ, ಅವರದ್ರಲ್ಲಿ ಕೂಡ ತುಂಬಾ ಜನ ಇದ್ದಾರೆ. ನಾವೆಣಿಸಿದ್ರೆ ನಮ್ಮದ್ರಲ್ಲಿ ಮಾತ್ರ ಅಂತ, ಅವರದ್ರಲ್ಲಿ ತುಂಬಾ ಜನ, ನಮಗಿಂತ ಜಾಸ್ತಿ ಅವರದ್ರಲ್ಲಿ. ಎಸ್, ನಾವೀಗ ಇದರ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ ಈ ಥರ ಇದೆ, ನಡ್ಕೊಂಡು ಹೋಗ್ಲಿಕ್ಕೆ. ಏನಾನು ಉಂಟುದುಂಡ? ಎಸ್, ಪೊಯ್ ಇಜ್ಜ ಈತೇನಾ? ಓ, ಇಷ್ಟು ಮಾತ್ರ. ನಾವೆಣಿಸಿದ್ವಿ ಒಳಗಡೆ ಹೋಗ್ಲಿಕ್ಕೆ ಜಾಗ ಇರ್ಬೋದು ಅಂತ, ಇಷ್ಟು ಮಾತ್ರ. ಜಸ್ಟ್ ಒಂದು ಫೋಟೋ ಶೂಟಿಗೆ ಮಾತ್ರ ಇಲ್ಲಿ ಒಂದು ಅವಕಾಶ. ಈಗ ನಮ್ಮ ಫೋಟೋ ಸೆಷನ್ ಆಗ್ತಾ ಉಂಟು. ಒಬ್ಬರು ಸ್ಮೈಲ್ ಪ್ಲೀಸ್. ಹಾಂ, ಇಲ್ಲೊಂದು ಕುತ್ಕೊಂಡು ಆರಾಮದಲ್ಲಿ ಒಂದು ಫೋಟೋ ತೆಗಿಬೋದು. ಗಲಾಟೆ ಗದ್ದಲಗಳು ಆಗ್ತಾ ಉಂಟು. ಸೊ ಇಲ್ಲಿ ಒಂದು ಗ್ರೂಪ್ ಫೋಟೋ ಆಗಿ ಅವ್ರು ಹೋಗಿದ್ದಾರೆ. ನಾವಿನ್ನೇನು ಅಲ್ಲಿಗೆ ನಮ್ಮ ಪಯಣ ಇಲ್ಲಿಗೆ ಮುಗೀತದೆ. ಸೊ ನಾವು ಹೋಗುವಂತಹ ಜಾಗ ಬಂತು, ಟೈಮ್ ಕೂಡ ಆಯಿತು. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.